ನಾನು ಫಸ್ಟ್ ಮಂತ್ರಿ ಆಗಿದ್ದಾಗ ನಾನು ಇಲಾಖೆಗಳದೆಲ್ಲ ನೋಡ್ತಾ ಇದ್ದೆ. ಕೊನೆಗೆ ನಮ್ಮ ಇಲಾಖೆಗದು ಪರ್ಫಾರ್ಮೆನ್ಸ್ಗಳೆಲ್ಲ ಬಂದಾಗ ನೀವು ಮಂತ್ರಿಗಳಾಗಿದ್ದೀರಲ್ಲ, ಕೊನೆಗೂ ನಮ್ಗೆ ಗೊತ್ತಾಗ್ತಾ ಇದ್ದಿದ್ದು. ಮಂತ್ರಿ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಾ, ಕೊನೆ ಎಂಡ್ ಬಂದು CM ಕರೆದಾಗ ಹೇಳ್ತಾ ಇದ್ರು, ಏನ್ರಿ ಮಾಡಿದಿರಾ, ಇಷ್ಟು ದುಡ್ಡು ಕೊಟ್ಟಿದ್ದೀರಿ ಅಂತ. ಏನ್ರಿ ಮಾಡಿದಿರಾ, ಇಷ್ಟು ನಿಮ್ಮ ಇಲಾಖೆಗೆ ಹೆಲ್ತ್ಗೆ 2,000 ಕೋಟಿ ಕೊಟ್ಟಿದ್ದೀರಿ ಅಂತ. ನೀವು ಅವಾಗ ಕರೆದು ಎಲ್ಲ ಕೇಳಿದ್ರೆ ಏನೂ ಖರ್ಚು ಮಾಡಿರಲ್ಲ, 1,000 ಕೋಟಿ. ಕೊನೆಯಲ್ಲಿ ಹೇಳ್ತಾರೆ, ದಟ್ ಈಸ್ ದ ಟೆಕ್ನಾಲಜಿ ಆಫ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್, ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅವ್ರಿಗೆ ಗೊತ್ತಿದೆ ಎಲ್ಲಿ ಕೊಟ್ಟರೆ ಇದು ಖರ್ಚಾಗಲ್ಲ. ಅಲ್ಲಿನ ಸ್ಟೋರ್ ಮಾಡ್ತಾರೆ, ಎಲ್ಲ ಅದನ್ನು ಸ್ಟೋರ್ ಮಾಡ್ಕೊಂತಾರೆ ಅವರು. ಅವ್ರಿಗೆ ದುಡ್ಡು ಖರ್ಚಾಗಬಾರ್ದು, ಸೇಫ್ ಇರಬೇಕು. ಬೆಳಗ್ಗೆ 10 ಗಂಟೆಗೆ ಬರಬೇಕು, ಸಂಜೆ 5 ಗಂಟೆಗೆ ಆರಾಮ್ಸೆ ಓಡಬೇಕು. ಕ್ರಿಟಿಕಲ್ ಆದರೆ ಅವ್ರು ರಾತ್ರಿ ಎಲ್ಲ ಕೆಲಸ ಮಾಡಬೇಕು. ಕ್ರಿಟಿಕಲ್ ಆದರೆ ರಾತ್ರಿ ಎಲ್ಲ ಕೂತ್ಕೊಬೇಕು. ದಿನ ಸಮಸ್ಯೆಗಳು ಶುರು ಆಗ್ತತೆ. ಹಣ ಕೊಡಿ ಹಣ ಕೊಡಿ ಅಂತಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೀವು ಒಂದೊಂದು ಪ್ರಾಜೆಕ್ಟ್ ಕಳಿಸ್ತ್ರೂ ನೀವು, ನಾನು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಆಮೇಲೆ ಕಿತ್ತಾಡೋಣ ಇದ್ದೇ ಇರ್ತದೆ, ಕೊನೆಯಲ್ಲಿ ಕಿತ್ತಾಡೋದು ಅದೇ. ಅದ್ರ ಕೊನೆ ನೀವು ಯಾವುದಾದ್ರೂ ಒಂದು ಘೋಷಣೆ ಮಾಡಿ. ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ, ಇದ್ರದ್ದೇ ನೀವು ಒಂದು ಏನೋ ವಿದ್ಯಾನಿಧಿ ಅಲ್ಲ ಇವುದು, ಹಾಂ ಅಲ್ಲ ನಿಮ್ಮದು, ವಿದ್ಯಾನಿಧಿ ಅಲ್ಲ ಈಗ ಇದು ಯುವ ನಿಧಿ ಪ್ರಾರಂಭದಲ್ಲೇ ಬರಬೇಕಾಯಿತು. ಅದು ಫೈನಾನ್ಸ್ ಅವರ ಟ್ರಿಕ್ಸೇ. ಅದು ದುಡ್ಡು ಅಡ್ಜಸ್ಟ್ ಮಾಡಬೇಕಲ್ಲ, ಕೊನೆಯಲ್ಲಿ ತಂದರು ಕೂಡ ನೋಡಿ ಕೊಟ್ಟಂಗೆ. ಅದರಲ್ಲಿ ಕೊಟ್ಟಿದ್ದೀರಿ ಅಂತನೂ ಆಗಬೇಕು, ಕೊಡ್ದಂಗೂ ಇರಬೇಕು. ನಾನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ, ಇದೆ ಅಂತಲ್ಲ. ನೀವು ಯಾವುದೇ ತಗೊಳ್ಳಿ, ಯಾವುದಾನ ಒಂದು ನೀವು ಏನಾನೋ ಒಂದು ಪ್ರೋಗ್ರಾಮ್ ತಂದುಬಿಟ್ರೆ ಅದನ್ನು ಪ್ಲಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಡಿಸೆಂಬರ್ಗೆ ತಂದುಬಿಡ್ತಾರೆ. ಡಿಸೆಂಬರ್ಗೆ ತಂದುಬಿಡ್ತಾರೆ. ಇನ್ನೇನು ಅಂದಾಗ ಸರ್ ಫೈನಾನ್ಸ್ ಇಯರ್ ಸರ್ ಆಗಲ್ಲ, ಟೆಂಡರ್ ಬೇಕಾದ್ರೆ ಕರೆದ್ಬಿಡ್ತಾರೆ. ದುಡ್ಡು ರಿಲೀಸ್ ಆಗಬಾರ್ದು ಅವ್ರಿಗೆ. ದುಡ್ಡು ಮುಂದಿನ ವರ್ಷಕ್ಕೆ ಇಲ್ಲ ಲ್ಯಾಪ್ಸ್ ಆಗಬೇಕು, ಈ ಗೌರ್ಮೆಂಟ್ ಹೋಗ್ಬೇಕು, ಏನೋ ಒಂದು ಆಗಬೇಕು ಅವ್ರಿಗೆ. ಹಾಗೆ ಇವರ ಪರ್ಫಾರ್ಮೆನ್ಸ್ಗಳು. ಯುವ ನಿಧಿ ಕಾರ್ಯಕ್ರಮ ಅಕಾಡೆಮಿಕ್ ಇಯರ್ ಆದ್ಮೇಲೆ 6 ತಿಂಗಳು ಸಿಕ್ಕಿಲ್ಲ ಅಂದ್ರೆ ಅವಾಗ ಯುವ ನಿಧಿ ಸ್ಟಾರ್ಟ್ ಆಗ್ತದೆ. ಸೊ ಅಕಾಡೆಮಿಕ್ ಇಯರ್ ಆದ್ಮೇಲೆ 6 ತಿಂಗಳಾದ್ಮೇಲೆ ತಂದಿರೋದು ನಾವು. ಅದೇನು ಲಾಸ್ಟ್ ಫಸ್ಟ್ ಅಂತ ಅಲ್ಲಣ್ಣ. ಇಟ್ ಈಸ್ ಬೇಸ್ಡ್ ಆನ್ ದ ಕ್ರೈಟೀರಿಯಾ ದಟ್ ವಿ ಹ್ಯಾವ್ ಲೇಡ್ ಡೌನ್ 6 months ಆಫ್ಟರ್ ದ ಅಕಾಡೆಮಿಕ್ ಇಯರ್. ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ಅದು ಇವಾಗ ಆಗಿದೆ. ಮಕ್ಕಳು ಎಕ್ಸಾಮ್ ಬರೆದು ಡಿಗ್ರಿ ಪಾಸ್ ಆದ್ಮೇಲೆ ಬರೋದು ಆ ಯೋಜನೆ. ಸ್ವಲ್ಪ ಸ್ಕೀಮ್ಗಳು. ಪ್ರಿಯಾಂಕ್ ಅವರೇ ನೀವು ಕ್ಲಾರಿಫಿಕೇಶನ್ ಮಾಡಿ, ಮತ್ತೆ ವಾದ ಮಾಡಕ್ ಹೋಗ್ಬೇಡಿ. ಮತ್ತೆ ಅಲ್ಲಲ್ಲ, ನೀವು ಒಂದ್ಸರಿ ನಿಮ್ಮ ಮ್ಯಾನಿಫೆಸ್ಟೋ ತೆಗೆದ್ಬಿಟ್ಟು ನೀವು ಅದರಲ್ಲಿ ನೋಡಿ. ಬೇಡ ಅಲ್ಲಲ್ಲ ನೋಡಿ, ಯುವ ನಿಧಿ ಅಂತ ಹೇಳಿದ್ರೆ ಎಲ್ಲರಿಗೂ, ಎಲ್ಲ ನಿರುದ್ಯೋಗಿಗಳಿಗೂ ಅಂತ ಇದೆ. 1 ವರ್ಷ ಇಲ್ಲ 2 ವರ್ಷ ಇಲ್ಲ, ಅವರ ಮ್ಯಾನಿಫೆಸ್ಟೋದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ನೀನು ಎರಡು ನೋಡಿದ್ಯಾ? ನೀನು ನಮ್ಮ ಮ್ಯಾನಿಫೆಸ್ಟೋನು ನೋಡಿದ್ಯಾ, ಕಾಂಗ್ರೆಸ್ ಮ್ಯಾನಿಫೆಸ್ಟೋನು ನೋಡಿದ್ಯಾ? ನಾನು ಒಂದೇ ನೋಡಿರೋದು. ಅದೇ ಸಮಸ್ಯೆ. ಇಲ್ಲಿರೋದು ಈ ಮ್ಯಾನಿಫೆಸ್ಟೋ ಚೆನ್ನಾಗಿರೋದು ಅಂತ ಹೇಳೋದು. ಸ್ಕಿಲ್ ಇಂಡಿಯಾನಲ್ಲಿ ಎಷ್ಟಾಗಿದೆ ಅದನ್ನು ಹೇಳ್ಬಿಡಿ. 17% ದಾಟಿಲ್ಲ. ಹೇಳ್ತೀನಿ ಅಲ್ಲಿಗೆ. 2023-24 ಅನುದಾನ ಬಳಕೆ ಮಾಡಿರೋವಂಥದ್ದು ನಿಮ್ಮ ಇಲಾಖೆಗಳು ಪರ್ಫಾರ್ಮೆನ್ಸ್ ಕೇಳಿದ್ರಲ್ಲ, ನಿಮ್ಮ ಇಲಾಖೆಗಳು ಬಳಕೆ ಮಾಡಿರೋದು ಇದೆಲ್ಲ ನಿಮ್ಮಿಂದನೇ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿದ್ದೀನಿ ನಾನು. ನಿಮ್ಮ ಕೊಟ್ಟಿದ್ದೀರಾ ನೀವು. ಪ್ಲಾನಿಂಗು ಪ್ರೋಗ್ರಾಮ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆಯಾದ ಅನುದಾನ 6,012 ಕೋಟಿಗಳು. 6,012 ಕೋಟಿಗಳು. ಬಳಕೆಯಾಗಿರುವ ಅನುದಾನ 1,479.50. ಅಧ್ಯಕ್ಷರೇ, 6,000 ಬಳಕೆ ಆಗಿರೋದು 1,479. ಕರೆಕ್ಟ್ ಇಲ್ಲ ಅಂದ್ರೆ ಚೆಕ್ ಮಾಡ್ತೀನಿ ಇನ್ನೊಂದ್ಸರಿ. ಆಮೇಲೆ ನಿನಗೆ ಎಷ್ಟು ಬಳಕೆಯಾಗದ ಅನುದಾನ ಕೊಟ್ಟಿದ್ದು 6,000,
ಬಳಕೆ ಎಷ್ಟು ಮಾಡಿಲ್ಲ ಅಂದ್ರೆ 4,532 ಕೋಟಿ ಬಳಕೆನೇ ಮಾಡಿಲ್ಲ. ಎಷ್ಟು ಬಳಕೆ ಮಾಡಿಲ್ಲ ಅಂತ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ 75.39% ಬಳಕೆನೇ ಮಾಡಿಲ್ಲ. ಏನು ಕೊಡಬೇಕು ಬಡ್ಜೆಟ್ ಅಲ್ಲಿ ದುಡ್ಡು? ಯಾಕೆ ಈ ರೀತಿ ಬಡ್ಜೆಟ್ ಅನ್ನು ಮಾಡ್ತೀರಾ ನೀವು? ಯಾಕೆ ಮಾಡ್ತೀರಾ? ಇವ್ರಿಗೆ ಒಂದು ತೋರಿಸ್ತೀರಾ ಪ್ರೋಗ್ರಾಮ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ಗೆ ಇಷ್ಟೊಂದು ದುಡ್ಡು ಕೊಟ್ಟಿದ್ದೀರಿ, ಪೂರ ಭರವಸೆಗಳು, ನೀವು ಯಾಕೆ 75%? ಅಧ್ಯಕ್ಷರೇ, ಒಬ್ಬ ನಮ್ಮ ಮಕ್ಕಳು ಪಾಸ್ ಆಗ್ಬೇಕಾದ್ರೆ ಎಷ್ಟು ಆಗ್ಬೇಕು ಅಧ್ಯಕ್ಷರೇ? ಪಾಸ್ ಆಗ್ಬೇಕಾದ್ರೆ ಮಕ್ಕಳನ್ನ ಹೊಡಿತಾರೆ ಮನೆಯಲ್ಲಿ ತಂದೆ ತಾಯಿ. 35%. ಎಷ್ಟು? 35% ತಗೋಬೇಕು. 75% ಇಲ್ಲೇ ಇಲ್ಲ. ಅಂದ್ರೆ 25 ಮಾರ್ಕ್ಸ್ ತಗೊಂಡವ್ರೆ. ಏನ್ ಹೇಳ್ತೀರಾ ಈ ಡಿಪಾರ್ಟ್ಮೆಂಟ್ಗೆ? ನೀವೇ ಹೇಳಿ ಅಧ್ಯಕ್ಷ. ನಾನು ಅವ್ರು ಕೊಟ್ಟಿರೋ ಸ್ಟ್ಯಾಟಿಸ್ಟಿಕ್ಸೇ, ಅವ್ರು ಕೊಟ್ಟಿರೋದೇ ನಾನು ಹೇಳ್ತಾ ಇದ್ದೀನಿ. ಅದು ಎರಡನೇದು. ಟೂರಿಸಂ ಆನ್ ಡೆವಲಪ್ಮೆಂಟ್ ಇಲ್ಲ, ಅವರು ಟೂರಿಸಂ ಡೆವಲಪ್ಮೆಂಟ್ ಅವ್ರು ಕೊಡೋದೇ ಅನುದಾನ ಕಡಿಮೆ, ದುಡ್ಡು ಕೊಟ್ಟಿಲ್ಲ ಟೂರಿಸಂಗೆ, ಡೆವಲಪ್ ಆಗಿಲ್ಲ. ಮಂಗಳೂರು ಬೀಚ್ಗಳಾಗಿಲ್ಲ, ಮಲೆನಾಡು ಪ್ರದೇಶ ಆಗಿಲ್ಲ, ದೇವಸ್ಥಾನಗಳಾಗಿಲ್ಲ. ಅರ್ಜಿ ಕೊಟ್ಟರೆ ಇಲ್ಲಿ ನಮ್ಮ ಮಂತ್ರಿಗಳು ರೆಡಿಮೇಡ್ ಉತ್ತರ, ಮುಂದಿನ ಸಮಯ ನೋಡಿ ಪರಿಶೀಲನೆ ಆಗೋದು, ಮುಂದೆ ಅನುದಾನವನ್ನು ಕೊಡಲಾಗುವುದು ಎಲ್ಲ. ಇಲ್ಲಿ ನೋಡಿ 381 ಕೋಟಿ ಬಳಕೆಯಾಗಿರುವ ಅನುದಾನ 127 ಕೋಟಿ, 127.80. ಬಳಕೆ ಮಾಡದೇ ಇರೋದೆಷ್ಟು ಅಂದರೆ 253.12. 253 ಕೋಟಿ ಬಳಕೆನೇ ಮಾಡಿಲ್ಲ. ಅಂದರೆ 66% ದುಡ್ಡನ್ನ ಯೂಸೇ ಮಾಡಿಲ್ಲ ಇವರು. ಆ ಇಲಾಖೆನ ಯಾಕೆ ಇಟ್ಕೊಂಡಿದ್ದೀರಾ? ಮುಚ್ಚಾಕಿ. ಏನ್ ಬೇಕು ಈಗ? ದುಡ್ಡು ಬಳಕೆ ಆಗಿಲ್ಲ ಅಂತ ಹೇಳಿದ್ಮೇಲೆ ಆ ಇಲಾಖೆಗೆ ಏನ್ ಬೇಕು? ಇದ್ರ ನಾನು ಅದನ್ನೇ ಈ ಫುಡ್ ಅಂಡ್ ಸಿವಿಲ್ ಸಪ್ಲೈ ತಾವು ಮಂತ್ರಿ ಆಗಿದ್ದೀರಿ. ಅದು 1,716 ಕೋಟಿ, 10,716 ಕೋಟಿ ಅದಕ್ಕೆ ಕೊಟ್ಟಿರೋದು. ಬಳಕೆ ಆಗಿರುವ ಅನುದಾನ 5,056.12 ಕೋಟಿ. ಬಳಕೆ ಆಗದೇ ಇರೋದು 5,660.80. 52% ಯೂಸ್ ಮಾಡಿಲ್ಲ. ಯಾವುದು? ಯಾರಿಗೆ ಅನ್ನ ಕೊಡಬೇಕು, ಯಾರಿಗೆ ಊಟ ಸಿಗಬೇಕು ಅಂತ ಇಲಾಖೆ ಇದು. ಅಂದರೆ ವೆರಿ ಆಕ್ಟಿವ್ ಆಗಿರಬೇಕಾದಂಥ ಇಲಾಖೆ. ಮತ್ತು ಇನ್ನು ಹೊಸ ಯೋಜನೆಗಳನ್ನು ತಂದು ಇನ್ನಷ್ಟು ಬಡವರಿಗೆ ಈ ಅನ್ನ ಕೊಡುವಂಥದ್ದು, ಅವರಿಗೆ ಉಪಯೋಗ ಆಗುವಂಥ ಸ್ಕೀಮ್ಸ್ ಮಾಡುವಂಥದ್ದು, ಕೊಡುವಂಥದ್ದು. ಅಧ್ಯಕ್ಷರು, ಇದಕ್ಕೇನು ಹೇಳಬೇಕು? ಫುಡ್ ಆ್ಯಂಡ್ ಸಿವಿಲ್ಗೆ ಯೂಸೇ ಮಾಡಿಲ್ಲ. 50% ಹಣ ಯೂಸ್ ಮಾಡಿಲ್ಲ. ಬಿಡಿ, ಏನೋ 10% 5% ಯೂಸ್ ಮಾಡಿಲ್ಲ ಅಂದರೆ ಎಕ್ಸಾಮ್ಷನ್ ಕೊಡೋಣ ಅವ್ರಿಗೆಲ್ಲರಿಗೂ. ಏನೋ ಕಾರಣಕ್ಕೋಸ್ಕರ ಆಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಆಮೇಲೆ ಹೇಳ್ತಿರಲ್ಲ? ಫುಡ್ ಮಿನಿಸ್ಟರ್